ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ 1.5 year ನಾವು ವರ್ಕ್ ಮಾಡಿದ್ದೀನಿ. ಅಂದ್ರೆ ಏಳುಮಲೆ ಸ್ಟಾರ್ಟ್ ಆದಾಗಲೇ ನಾನು ಈ ಸಿನಿಮಾಗೂ ಕೂಡ ನಾನು ಸೈನ್ ಮಾಡಿದ್ದು. ಸೊ ತುಂಬಾ ಇಟ್ಸ್ ಅ ವೆರಿ ಗುಡ್ ಟೀಮ್ ಅಂತ ಹೇಳ್ಬೋದು ಫಸ್ಟ್ಲಿ. ಆ್ಯಂಡ್ ಒಳ್ಳೆ ಐ ಆಮ್ ರಿಯಲಿ ಲಕ್ಕಿ ಈ ಒಂದು ಟೀಮ್ನ, ಈ ಒಂದು ಪ್ರೊಡಕ್ಷನ್ ಹೌಸ್ ನನಗೆ ಸಿಕ್ಕಿರೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಲೈಕ್ ನಾವು ಈ ವರ್ಕ್ ಮಾಡಿದೀವಿ, ಇಲ್ಲಿ ಮಾಡಿದೀವಿ, ಅದೊಂದು ಏನ್ ಹೇಳ್ತಾರೆ, ಅದೊಂದು ಆಟಿಟ್ಯೂಡ್ ಯಾರಿಗೂ ಇಲ್ಲ. ಇಲ್ಲೆಲ್ಲರೂ ಹೊಸದಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂಡ್ ಈವನ್ ಜಾನಿ ಮಾಸ್ಟರ್ ಇರ್ಬೋದು, ಅಂಡ್ ನಾನು ಅವರಿಗೆ ಹೊಸಬ್ರಾಗಿರ್ಬೋದು, ನಾನು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು. ಈಸ್ ಆಲ್ಸೋ ಲೈಕ್ ನನ್ಗೇನಾದ್ರೂ ಕಷ್ಟ ಆಗ್ತಿದೆ, ಓಕೆ ಸ್ಪಾಂಟೇನಿಯಸ್ ಅಲ್ಲೇ ಚೇಂಜ್ ಮಾಡ್ತಾರೆ. ಸೊ ಪ್ರತಿಯೊಬ್ರು ಜೊತೆನೂ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಗಿದೆ. ಈಗಾಗಲೇ ಒಂದು 10 days ನಂದು ಅಷ್ಟೇ ಶೂಟ್ ಇರೋದು. 1.5 years ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಂಡ್ ಪ್ರತಿಯೊಂದನ್ನು ಕೂಡ ಏನೇ ಅರ್ಥ ಆಗಿಲ್ಲ ಅಂದ್ರೆ ಇವನ್ ನಮ್ಮ ಕಿರಣ್ ಸರ್ ಡೈರೆಕ್ಟರ್ ಇರ್ಬೋದು, ಅಂಡ್ ಮನೋಜ್ ಸರ್ ಪ್ರತಿಯೊಬ್ರು ಕೂಡ ಯಾವ್ದಾದ್ರು ಸೀನ್ ಬರ್ಲಿಲ್ವಾ, ಓಕೆ ಸ್ವಲ್ಪ ಕೂಲ್ ಆಗೋ ಮೊದಲು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಬಿಫೋರ್ ವರ್ಕ್ಶಾಪ್ ಎಲ್ಲ ಮಾಡಿ. ಅಂಡ್ ಸೆಟ್ಟಲ್ಲೂ ಕೂಡ ಏನಾದರೂ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಂಡು ಅವರೇ ಬಂದು ಪ್ರಾಕ್ಟೀಸ್ ಮಾಡಿಸಿ ದೆನ್ ಶಾರ್ಟಿಗೆ ಹೋಗ್ತೀವಿ. ಸೊ ಈ ಥರ ಇದ್ರದ್ದು ವರ್ಕ್ಶಾಪ್ ಎಲ್ಲ ಮಾಡಿಕೊಂಡು ಮಾಡ್ತೀವಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆ್ಯಂಡ್ ಈ ಒಂದು ಟೀಮ್ನ ನಾನು ಪಡೆಯೋದಕ್ಕೆ ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಎಸ್, ಅಶ್ವಿನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಆ್ಯಂಡ್ ಪ್ರತಿಯೊಂದು ಅಂದರೆ ಲೈಕ್ ಬೇಗ ತಗೊಂತಾರೆ, ಏನಾದರೂ ತಪ್ಪಾದ್ರೂ ಸರಿ ಕರೆಕ್ಟ್ ಆದ್ರೂ ಸರಿ ಬೇಗ ತಗೊಂತಾರೆ. ಸೊ ನನಗೆ ಮೊದಲನೇದಾಗಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಭಾಳ ಒಳ್ಳೆ ಟೀಮ್. ಆ್ಯಂಡ್ ಸ್ಟೋರಿ ವೈಸ್ ಇಟ್ಸ್ ಅಮೇಝಿಂಗ್ ಸ್ಟೋರಿ. ಈ ಒಂದು ಸ್ಟೋರಿನ ನಾನು ಅಂದರೆ ಲೈಕ್ ನಾನು ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿದ್ದು ಮೊದಲು. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ನ ನಾನು ಒಪ್ಕೊಂಡಿದ್ದು. ಆ್ಯಂಡ್ ಈ ಸಿನಿಮಾನ ನಾನು ಒಪ್ಕೊಂಡೆ. ಯಾ ಕರೆಕ್ಟ್. ಸಿರಿ ಶೀಸ್ ಅ ಯೂಟ್ಯೂಬರ್. ಆ್ಯಂಡ್ ಅವ್ರದೊಂದು ಹೇಳ್ಬೋದಲ್ಲ ಸರ್, ಅಷ್ಟೇ. ಓಕೆ ಯೂಟ್ಯೂಬರ್ ಅಂತ ತಕ್ಷಣ ಗರಡಿಯಲ್ಲಿ ಸೊನಾಲ್ ಕೂಡ ಸೇಮ್ ಕ್ಯಾರೆಕ್ಟರ್ ಮಾಡಿ, ಓಕೆ ಗರಡಿ ಮೂವಿಯಲ್ಲಿ ಸೊನಾಲ್ ಅವರು ಕೂಡ ಯೂಟ್ಯೂಬರ್ ಆಗಿ ಬ್ಲಾಗರ್ ಆಗಿ ಕಾಣಿಸ್ತಿದ್ದಾರೆ. ಓಕೆ ಅದೇ ತರ ಪಾತ್ರನ ಹೇಗೆ? ಕೈಂಡ್ ಆಫ್ ಅದೇ ಥರನಾ ಸರ್ ಹೇಳ್ಬೋದಾ? ಇಲ್ಲ ಅಂದ್ರೆ ಯೂಟ್ಯೂಬರ್ ಅಂದ್ರೆ ಒಂದೇ ತರ ಇರಲ್ಲ ಅಲ್ಲ, ಬೇರೆ ಥಾಟ್ಸ್ ಇರುತ್ತೆ, ಬೇರೆ ಬೇರೆ ಕೈಂಡ್ ಆಫ್ ಯೂಟ್ಯೂಬರ್ಸ್ ಇರ್ತಾರೆ. ಸೊ ಹಾಗೇನೆ, ಸೊ ಅದೊಂದು ಬೇರೆ, ನಾನು ಬೇರೆ.